ಜೋರಾಗಿ ಜಯಬೇರಿ. ತಮಗೆಲ್ಲ ಗೊತ್ತೇ ಇದ್ದಂಗೆ 2014ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ ಮೇಲೆ ನಮ್ಮ ರಾಜ್ಯದ ಒಬ್ಬರು ಕೇಂದ್ರದ ಮಂತ್ರಿ ಆಗಿದ್ರು, ಅವ್ರು ಅನಂತ್ ಕುಮಾರ್ ಹೆಗಡೆ ಅಂತ. ಅವ್ರು ಏನಂದ್ರು, ನಮ್ಮ ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಇಲ್ಲಿ ಕೂರಕ್ಕಾಗ್ತಿಲ್ಲ, ನಾನು ಇಲ್ಲಿ ಮಂತ್ರಿ ಆಗಲಿಲ್ಲ ಸಾಧ್ಯ ಆಗ್ತಲ್ಲ. ಇವತ್ತು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿ ಕೂರಕ್ಕೆ ಸಾಧ್ಯ ಆಗ್ತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು ಕಲಿತಾನೆ, ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿರೋದು. ಹಾಗಾಗಿ ಕರ್ತವ್ಯ ಆಗ್ತಾನೆ ದೊರ ಜೈ ಭೀಮ್ ಹೇಳಿದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ನಮ್ಮ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ, ಆತ್ಮೀಯರು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಇನ್ನೊರು ಆತ್ಮೀಯರು ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ, ಹಿರಿಯವರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದಂಥ ಸಚಿವರಾದಂಥ MS ಬೋಸರಾಜ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರೆ ಲೋಕಸಭಾ ಸದಸ್ಯರಾದಂಥ ಮಾಜಿ ಮಂತ್ರಿಗಳು ಆದಂಥ ತುಕಾರಾಮ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ನನ್ನ ತಮ್ಮ ಆದಂಥ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲೆ ಆಸೀನರು ಎಲ್ಲ ಆತ್ಮೀಯ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಆತ್ಮೀಯರೇ, ಇವತ್ತು ದಿನ ಬಹಳ ವರ್ಷದಿಂದ ಆ ಕನಸಿತ್ತು, ಆ ಕನಸನ್ನ ನೆನ್ಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. 74 ಕೆರೆ ತುಂಬೋ ಯೋಜನೆಯನ್ನ, ಅದ್ರ ಜೊತೆಯಲ್ಲಿ 1237 ಕೋಟಿ ಉದ್ಘಾಟನೆ ಕಾರ್ಯಕ್ರಮ ಹಾಗೆ ಬುದ್ಧಿ ಪೂಜೆ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ತಾವು ನೋಡ್ತಾ ಇರ್ಬೋದು ಜನಸಾಗರ. ಇದು ತಾಲೂಕುವಾರಿ ಜಿಲ್ಲಾವಾರಿ ಇಲ್ಲ ಕಾರ್ಯಕ್ರಮ, ಇದು ಬರೇ ತಾಲೂಕುವಾರ ಕಾರ್ಯಕ್ರಮ. ಇದು ಈ ತಾಲೂಕುವಾರ ಕಾರ್ಯಕ್ರಮದಲ್ಲಿ ಈ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿರೋದು ನಿಮ್ ಕೈ ಜೋಡಿಸಿ ನಾನು ನಮಸ್ಕಾರಗಳು ಮಾಡಕ್ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಆಗ ಶ್ರೀನಿವಾಸ್ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಕ್ ಹೋಗಲ್ಲ. ನಾನು ಬಹಳ ಹತ್ತಿರದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೀನಿ, ಬಹಳ ಹತ್ತಿರದಲ್ಲಿ ನಾನು ಅವ್ರನ್ನ ನೋಡಿದ್ದೀನಿ. ಯಾವಾಗಿದ್ರು ಕ್ಷೇತ್ರದ ಬಗ್ಗೆ ಅವ್ರಿಗೆ ಚಿಂತನೆ. ನನ್ನ ಅನ್ಸಿಗೆ 24/7 ಯಾರನ್ನ ಸಿಗ್ತಾರೆ ಶಾಸಕರಂತೆ ಅದು ಶ್ರೀನಿವಾಸ್ ಅವರು. ಪ್ರತಿದಿನ ಕ್ಷೇತ್ರದಲ್ಲಿ ಹೇಳ್ತಾರೆ. ಯಾವಾಗ ಫೋನ್ ಮಾಡಿ ಭಾನುವಾರನೋ ರೆಸ್ಟ್ ತಗೊಂಡಿರಲ್ಲ ಗೊತ್ತಿಲ್ಲ ನನಗೆ, ಭಾನುವಾರ ಫೋನ್ ಮಾಡಿ ನೀವು ಎಲ್ಲಿದ್ದೀಯ ಅಂದರೆ ಹಣ ಕ್ಷೇತ್ರದಲ್ಲಿದ್ದೀನಿ, ಇಂಥ ಹಳ್ಳಿಗಳಿದ್ದೀನಿ ಅಂತ ಪ್ರತಿದಿನ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾನು ಬಹಳ ಸತಿ ಹೇಳಿದ್ದೀನಿ, ನಾನು ಅಸೆಂಬ್ಲಿ ಬರೋ ಟೈಮಲ್ಲಿ ಬಂದೆಲ್ಲ ಸಂಬಂಧಪಟ್ಟ ಮಂತ್ರಿಗಳು ಇಲಾಖೆಯಲ್ಲಿ ಒಂಥರ P1ಗಳು ಹೆಂಗೆ ಫೈಲ್ಗಳು ಹಿಡ್ಕೊಂಡು ಹೋಗ್ತಾರೆ, ಅವ್ರ ತಾಲೂಕು ವಿಚಾರಕ್ಕೆ ಎಲ್ಲ ಸಂಬಂಧಪಟ್ಟ ಮಂತ್ರಿಗಳು ಹೋಗ್ತಾರೆ. ಮೊನ್ನೆ ಅಸೆಂಬ್ಲಿ ಚುನಾವಣೆ ನನ್ನಂತೆ ಶ್ರೀನಿವಾಸ್ ಏನಕ್ಕೆ ಪಾತ್ರ ಪಡ್ತೀಯ, 2.5 ವರ್ಷ ಆಗಿದೆ, ಇನ್ನ 2.5 ವರ್ಷ ಬಾಕಿ ಇದೆ, ದಯಮಾಡಿ ತಾಳ್ಮೆ ಕೆಲಸ ಮಾಡಿದ್ರೆ. ಇಲ್ಲ ಅಣ್ಣ, ನನ್ನ ಜನ ಬಹಳ ನಂಬಿಟ್ಟವ್ರಣ್ಣ, ನನ್ನ ಜನ ಋಣ ತೀರಿಸಬೇಕು, ಅವ್ರಿಗೋಸ್ಕರ ಕೊನೆ ರೊಕ್ಕ ಕೊಟ್ಟು ಸಾಲದು. ನನ್ನ ಕ್ಷೇತ್ರದ ಮತದಾರರಿಗೆ ನಾನು ಕೆಲಸ ಮಾಡಬೇಕಂತ ಹಗಲು ರಾತ್ರಿ ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾರೆ. ಇವತ್ತು ಮಾಮೂಲಿ ಮಾತಿಲ್ಲ, ಇದು 1237 ಕೋಟಿದು ಉದ್ಘಾಟನೆ ಮತ್ತೆ ಬುದ್ಧಿ ಪೂಜೆ. ಬಿಜೆಪಿ ಸ್ನೇಹಿತರು ಹೇಳ್ತಾರೆ, ಇಲ್ಲ ಈ ಗ್ಯಾರಂಟಿಗಳಿಂದ ಸರ್ಕಾರಿ ದಿವಾಳಿ ಆಗಿದೆ, ಸರ್ಕಾರದ ದುಡ್ಡಿಲ್ಲ ಅಂತ. ಇವತ್ತು ಬಿಜೆಪಿ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ನಾನು ಇದೇ ವರ್ಷದಲ್ಲಿ ನಾನು ಹೋಗಿರೋ ಕಾರ್ಯಕ್ರಮ ಹೇಳ್ತೀನಿ. ನಾನು 27/4/2025 ದೇವನಹಳ್ಳಿಯಲ್ಲಿ 1250 ಕೋಟಿ ಗುದ್ಲಿ ಪೂಜನ ಕಾರ್ಯಕ್ರಮನ ಮನೆಯ ಮುಖ್ಯಮಂತ್ರಿಗಳು ಮಾಡಿದ್ರು ದೇವನಹಳ್ಳಿ ಜಿಲ್ಲೆಯಲ್ಲಿ. ಅದಾದ್ಮೇಲೆ 19/7/2025 ಮೈಸೂರು ಜಿಲ್ಲೆಗೆ 2578 ಕೋಟಿ ಗುದ್ಲಿ ಪೂಜನ ಕಾರ್ಯಕ್ರಮ ಮಾಡಿದ್ರು. ಅದೇ ತರ 6/10/2020 ಅಲ್ಲಿ ಕೊಪ್ಪಳದಲ್ಲಿ 2050 ಕೋಟಿಯನ್ನ ಗುದ್ಲಿ ಪೂಜನ ಕಾರ್ಯಕ್ರಮನ ಮನೆಯ ಮುಖ್ಯಮಂತ್ರಿಗಳು ಮಾಡಿದ್ರು. ಅದೇ ತರ 14/10/2024 ಸಂಡೂರಲ್ಲಿ ನಮ್ಮ 3 ತಿಂಗಳಲ್ಲಿ ಬರೀ ಸಂಡೂರು ತಾಲೂಕಿಗೆ 1200 ಕೋಟಿ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ನನ್ಗೆ ಗೊತ್ತಿದ್ದಂಗೆ ಈ ವರ್ಷದಲ್ಲಿ ನಾನು ಅಟೆಂಡ್ ಮಾಡಿದ ಕಾರ್ಯಕ್ರಮನ ಹೇಳ್ತಿರೋದು ಕನಿಷ್ಠ 11,000 ಕೋಟಿಯನ್ನ ಎಲ್ಲಾ ಜಿಲ್ಲೆಯಲ್ಲಿ ಮನೆ ಉಪಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಗುದ್ಲಿ ಪೂಜೆನ ಮಾಡ್ತಾ ಇದ್ದಾರೆ. ಎಲ್ಲಿ ಸ್ವಾಮಿ ದಿವಾಳಿ ಆಗಿದೆ ಸರ್ಕಾರ ಎಲ್ಲಿ ದಿವಾಳಿ ಆಗಿದೆ? ನಿಮ್ಮ ಅವಧಿಯಲ್ಲಿ ಯಾವ ಗ್ಯಾರಂಟಿಗಳು ಇಲ್ಲ. ಪಟ್ಟಿ ಕೊಡಿ, ನಮ್ಮ ಸರ್ಕಾರ ಬಂದು 2.5 ವರ್ಷದಲ್ಲಿ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಯಾವ್ಯಾವ ಜಿಲ್ಲೆಗೆ ಎಷ್ಟೇ ಅನುದಾನ ಕೊಟ್ಟಿದ್ರಂತ ನಾವು ಪಟ್ಟಿ ಕೊಡ್ತೀವಿ. ತಮ್ಮದು ಅವಧಿಯಲ್ಲಿ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ರಂತ ತಾವು ಪಟ್ಟಿ ಕೊಡಬೇಕಾಗ್ತದೆ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಬಹಳ ಕಾತ್ರಿಂದ ತಾವು ಮನೆ ಉಪಮುಖ್ಯಮಂತ್ರಿಗಳು ಮಾತು ಕೇಳಬೇಕಂತ ಇದ್ದೀರಾ. ತಮಗೆಲ್ಲ ಗೊತ್ತೇ ಇದಕ್ಕೆ 2023 ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಆ ಗ್ಯಾರಂಟಿ ನಂಬಿಕೆ ಮೇಲೆ ಜನ ನಮ್ಮ 139 ಸೀಟನ್ನು ಗೆಲ್ಸ್ಕೊಟ್ಟು ಅವಾಗ ವಿರೋಧ ಪಕ್ಷದವರು ಏನಂದ್ರು, ಇಲ್ಲ ಗ್ಯಾರಂಟಿಗಳು ಕೊಡಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ 55,000-60,000 ಕೋಟಿ ಆಗ್ತದೆ, ಇವರು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡಕ್ಕೆ ಸಾಧ್ಯ ಆಗಲ್ಲ ಅಂದ್ರು. ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಗಳು ಕೊಟ್ಟಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಅದ್ರ ಜೊತೆಯಲ್ಲಿ ಇದು 6ನೇ ಗ್ಯಾರಂಟಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. 6ನೇ ಗ್ಯಾರಂಟಿ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ, ಬಡವರಿಗೆ ಮನೆ ಫ್ರೀ ಹಾಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ
ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 2015, 16, 17, 18ರಲ್ಲಿ 1,80,253 ಮನೆಗಳು ಸಂಪೂರ್ಣ ಸ್ಯಾಂಕ್ಷನ್ ಆಗಿದ್ದು. ಅದೇ ತರ ರಾಜೀವ್ ಗಾಂಧಿ AHP ಸ್ಕೀಮ್ ಅಲ್ಲಿ 47,867 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಒಟ್ಟಾಗಿ 7,30,030 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ 4 ವರ್ಷ ಇತ್ತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡೋಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1 ಲಕ್ಷ ಕೊಡ್ತಾವ್ರೆ. ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ 18% GST ಹಾಕಿ 1,32,000 ವಾಪಸ್ ತಗೊಳ್ತವ್ರೆ. ಆ ಕಾರಣಕ್ಕೆ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ, ನಮ್ಮ ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4 ಲಕ್ಷ ಉಳಿದಿದೆ. ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಒಟ್ಟಾಗಿ 2,30,000 ಮನೆಗೆ 9,500 ಕೋಟಿ ಬರಬೇಕಾಗಿತ್ತು, ಬರೀ 300 ಕೋಟಿ ಬಂದಿತ್ತು. ಮನೆ ಕಾಂಗ್ರೆಸ್ ಪಕ್ಷ ಮತ್ತೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನನ್ನ ವಸತಿ ಮಂತ್ರಿ ಮಾತಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಹೆಂಗೊಬ್ಬ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಬರೋದು. ಏಕೆಂದ್ರೆ ಗ್ಯಾರಂಟಿಗಳಿಗೆ 55ರಿಂದ 60,000 ಕೋಟಿ ಆಗ್ತದೆ. ಇದು 9,000 ಕೋಟಿ ಹೆಂಗೊಬ್ಬ ಮನೆ ಮುಖ್ಯಮಂತ್ರಿಗಳು ಹೋಗಿ ಕೇಳಿದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಕೇಳಿದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ ನಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದ್ಮೇಲೆ ಒಂದು ಮನೇನು ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೇನು ಕೊಡೋಕೆ ಸಾಧ್ಯ ಆಗಿಲ್ಲ. ಬಡವರು ಬೀದಿಯಲ್ಲಿದ್ದಾರೆ ಸರ್, ಇವರಿಗೆ ಸರ್ಕಾರ ವತಿಯಿಂದ ನಾವು ಕೊಟ್ಕೊಡ್ಬೇಕಾದಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ನೀನು ಹೇಳಿದಾರ ಸತ್ಯ ಆಗನು, ಬಡವ್ರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ್ನ ಕಷ್ಟ ಆಗಲಿ, ಎಷ್ಟನ್ನ ತೊಂದರೆ ಆಗಲಿ, ಆ ದುಡ್ಡನ್ನು 9,000 ಕೋಟಿ ನಾನು ಕೊಡ್ತೀನಿ, ನೀನು 26 ಕೊನೆ ಡಿಸೆಂಬರ್ವರೆಗೂ ಈ 2,30,000 ಮನೆಗಳು ಕಂಪ್ಲೀಟ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು 2024ರಲ್ಲಿ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ 500 ಕೋಟಿ ಕೊಟ್ಟಿದ್ದಕ್ಕೆ 36,789 ಮನೆಗಳು ಕೊಟ್ವಿ. ಏನು ಬಿಜೆಪಿ ಅವರು ಕೊಡೋಕೆ ಸಾಧ್ಯ ಆಗಿಲ್ಲ? ಅವ್ರು ಕೊಡ್ಬೇಕಾಗಿದ್ದ ಯಾವ ಗ್ಯಾರಂಟಿನೂ ಇರಲಿಲ್ಲ, ಯಾವ ಗ್ಯಾರಂಟಿ ಇರಲಿಲ್ಲ ಬಿಜೆಪಿ ಅವರಿಗೆ. ಆಗ ಅವರು ಕೊಡಬಹುದಾಗಿತ್ತು. ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವ್ರು ಬಡವರಿಗೆ ಕಾಳಜಿ ಇದ್ದಿದೆ. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದು, ಸದಾನಂದ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವ್ರ ಮನೆಗಳು ಕೊಡ್ತಾ ಇದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದ ಕಾರಣಕ್ಕೆ ಅವ್ರ ಮನೆಗಳು ಕೊಡೋಕೆ ಸಾಧ್ಯ ಆಗಿಲ್ಲ. ಇದೇ ತಿಂಗಳು 29ನೇ ತಾರೀಕಿಗೆ ಹುಟ್ಟಿದರೆ ಕಾರ್ಯಕ್ರಮ ಮಾಡಿ ನಮ್ಮ ACC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮನೆ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದೇ ತಿಂಗಳು 29ನೇ ತಾರೀಕಿಗೆ ಹುಟ್ಟಿದರೆ ಕಾರ್ಯಕ್ರಮ ಮಾಡಿ 42,345 ಮನೆಗಳು ಕೊಡ್ತಾ ಇದ್ವಿ. ಏನಿಗೆ ಬಿಜೆಪಿ ಅವರು ಕೂಡ ಸಾಧ್ಯ ಆಗಿಲ್ಲ, ಅವರು ಕೊಡಬೇಕಾಗಿತ್ತಾನೆ. ಹಾಗಾಗಿ ಇಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ವ್ಯತ್ಯಾಸ ನೋಡಿ, ನೀವು ಬಿಜೆಪಿ ಕಾಂಗ್ರೆಸ್ ಅಲ್ಲಿ ವ್ಯತ್ಯಾಸ ನೋಡಿ. ಬಿಜೆಪಿಯಲ್ಲಿ ಯಾವನ್ನ ನೋಡಿ, ಇತಿಹಾಸ ತೆಗಿರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ. ಯಾವ ಚುನಾವಣೆ ಬರ್ತದೆ, ಜನಗಳ ಮಧ್ಯದಲ್ಲಿ ಹೋದ್ರೆ ನಾವು ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು, ಇಂಥ ಕಾರ್ಯಕ್ರಮ ಕೊಡ್ತಿದ್ದ ಇದ್ವಿ, ಮುಂದೆ ನಮ್ಮ ಸರ್ಕಾರ ಬಂದೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ ನಾವು ಮತ ಕೇಳ್ತೀವಿ. ಎಂದನ ಬಿಜೆಪಿ ಅವರು ಯಾವ್ದರ ಕಾರ್ಯಕ್ರಮ ತೋರಿಸಿ ಮತ ಕೇಳಿದಾರ? ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್, ಅದು ಬಿಟ್ಟು ಬೇರೆ ಏನಿಲ್ಲ ಅವ್ರಿಗೆ. ಅವ್ರು ಬೇಕಾಗಿರೋದು ಯಾವ ಹಿಂದೂ ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಗುರ್ತಿ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಮಯ ಕಡಿಮೆ ಇದ್ದಿದ್ದ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಗೋಗಲ್ಲ. ಹಾಗಾಗಿ ನಮ್ಮ ಶ್ರೀನಿವಾಸ್ ಅವರು ಚುನಾವಣೆಯಲ್ಲಿ ನನ್ನ ಅನಿಸಿಕೆ 54,000 ಅಂತರದಲ್ಲಿ ಗೆದ್ದಿದ್ದು. ಈ ಬಾರಿ ಅವ್ರು ಜನಗಳ ಮಧ್ಯದಲ್ಲಿ ಇದ್ದು ಅವ್ರು ಮಾಡ್ತಾರೋ ಕೆಲಸಕ್ಕೆ ಬರೋ ಚುನಾವಣೆಯಲ್ಲಿ 28ರಲ್ಲಿ ನನ್ನ ಅನಿಸಿಕೆ ಕನಿಷ್ಠ 80ರಿಂದ 90,000 ಲೀಡಲ್ಲಿ ಮನೆ ಶ್ರೀನಿವಾಸ್ ಅವರು ಗೆಲ್ತಾರಂತ ಹೇಳಿ ನಮಗೆಲ್ಲ ಒಳ್ಳೇದಾಗಿ. ಆಮೇಲೆ ಇನ್ನೊಂದು ಹೇಳಿ ಮಾಡ್ತೀವಿ, ನಾನು ಮ್ಯಾಕ್ರೋ ಅಂತ ಅನುದಾನ ಬರ್ತದೆ, ಮೈನಿಂಗ್ ಮ್ಯಾಕ್ರೋ ಅಂತ ಅನುದಾನ ಬರ್ತದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ 94 ಕೋಟಿ ಬರ್ತದೆ. ಆ 94 ಕೋಟಿಯಲ್ಲಿ ಎಲ್ಲಾ ತಾಲೂಕಿನ ಹಂಚಬೇಕಾಗ್ತದೆ. ನಾವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ 3 ವರ್ಷ ಅವಧಿಯಲ್ಲಿ ಕನಿಷ್ಠ 77 ಕೋಟಿ ಒಬ್ಬರೇ ಶ್ರೀನಿವಾಸ್ ಅವರು ಅನುದಾನ ತಗೊಂಡಿದ್ರೆ ಅವ್ರ ತಾಲೂಕು ಬಗ್ಗೆ ಎಷ್ಟು ಕಾಳಜಿನ ಹಮ್ಮಿಕೊಂಡಿದ್ರಂತವೆಲ್ಲ ಅರ್ಥ ಮಾಡ್ಬೋದು. ಮುಂದಿನ ದಿನಾಲಿ 100 ವಿಶ್ವಾಸ ಇದೆ. ಈ ಜನಸಾಗರ ಸುಮ್ ಜನ ಬರಲ್ಲ, ಎಲ್ಲೂ ಸುಮ್ಗೆ ಜನ ಬರಲ್ಲ. ಇವತ್ತು ಒಂದು ತಾಲೂಕು ಮಟ್ಟಿಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಜನಸಾಗರ ನೋಡ್ರೆ 2028ರಲ್ಲಿ ತಿರ್ಗಾ ಕಾಂಗ್ರೆಸ್ ಸರ್ಕಾರ ಬರೋದು ಖಚಿತ. ಇವಾಗ 139 ಸೀಟ್ ಇದ್ದೀವಿ, 150 ಸೀಟ್ ನಾವು ಬರ್ತೀವಿ ಅಂತ ನನ್ನ ನಿರೀಕ್ಷೆ ಇಟ್ಕೊಂಡು ತಮಗೆಲ್ಲ ಒಂದ್ಸಿ ನನಗೆ ಮಾತ್ರ ಗೌರವ ಮಾತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.